ನಮ್ಮ ಜೊತೆಗಿರೋದು ಮಿಸ್ಟರ್ ಕಿರಣ್ ರಾಜ್ ಅವರು. ಸುಜಯ್ ರಾಜ್ ಜೊತೆಗೆ ಕಿರಣ್ ರಾಜ್ ತುಂಬ ಸಲ ಭೇಟಿಯಾಗಿದ್ದೀವಿ ಸರ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಕನ್ನಡ ಸೀರಿಯಲ್ 100 ಡೇಸ್ ಓಡಿದೆ, 100 ಎಪಿಸೋಡ್ಗಳನ್ನ ಕಂಪ್ಲೀಟ್ ಮಾಡಿದೆ. ಜೊತೆಗೆ ಜಾಕಿ 42 ಸಿನಿಮಾ ಅದು ಕೂಡ ತ್ವರಿತವಾಗಿ ನಿಮ್ಮ ಶೂಟಿಂಗ್ ಎಲ್ಲ ಕಂಟಿನ್ಯೂ ಆಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ ನಿಮಗೆ ಆ್ಯಕ್ಚುಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದಕ್ಕೆ? ಅಂದರೆ ನಾನು ಈ ಒಂದು ಫೀಲ್ಡಲ್ಲಿ ಇದ್ದು ಇಲ್ಲಿ ಕೆಲಸ ಮಾಡ್ತಿರೋದೇ ಇಟ್ ಸೆಲ್ಫ್ ನನಗೆ ಅದು ಒಂದು ತುಂಬ ಖುಷಿ ಇದೆ. ಬಿಕಾಸ್ ಸುಮಾರು ಜನ ಹೇಳ್ತಾರಲ್ಲ, ಇಟ್ಸ್ ಅ ಪ್ರಿವಿಲೇಜ್ ಟು ಲಿವ್ ಯುವರ್ ಡ್ರೀಮ್. ಸೊ ನಾನು ಚಿಕ್ಕ ವಯಸ್ಸಿಂದ ಏನು ಒಂದು ಕನ್ಸು ನೋಡ್ಕೊಂಡು ಓಕೆ ನನ್ನ ಲೈಫ್ ಹೀಗಿರ್ಬೇಕು ಅಂತ ಏನು ಅನ್ಕೋತಿದ್ನೋ, ಲೈಫ್ನ ಇವತ್ತು ಬದುಕ್ತಿರ್ಬೇಕಾದ್ರೆ ಪ್ರತಿ ಕ್ಷಣ ಪ್ರತಿ ನಿಮಿಷನೂ ನನಗೆ ಒಂದು ಖುಷಿ ಕೊಡುತ್ತೆ. ಲೈಕ್ ನಿಜ ಹೇಳಬೇಕು ಅಂದರೆ ಸಕ್ಸಸ್ ಫೇಲ್ಯೂರ್ ಅನ್ನೋದು ದ್ಯಾಟ್ ಕಮ್ಸ್ ದ ಲಾಸ್ಟ್ ಆಸ್ಪೆಕ್ಟ್ ಇನ್ ಲೈಫ್. ನಾನು ಈ ಒಂದು ಜಾಗದಲ್ಲಿ ಇದ್ದೀನಿ, ಇನ್ನೂ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದೇ ನನಗೆ ತುಂಬ ಖುಷಿ ಕೊಡ್ತಾ ಇರುತ್ತೆ. ಓಕೆ, ಸೊ ಈಗ ಜಾಕಿ 42 ಅಂತ ಬಂದರೆ ಇಟ್ಸ್ ಅ ವೆರಿ ಆಂಬಿಷಿಯಸ್ ಪ್ರಾಜೆಕ್ಟ್. ಅಂದರೆ ಟೀಸರ್ ನೋಡುವಾಗಲೇ ಹಂಗೆ ಅನ್ನಿಸ್ತಾ ಇದೆ. ಎಲ್ಲೂ ಕೂಡ ಅಂದರೆ ಜಸ್ಟ್ ಲೈಕ್ ರೋನಿ ಥರನೇ ತುಂಬ ಏನು ಯಾವುದರಲ್ಲೂ ಕಡಿಮೆ ಮಾಡ್ಕೊಳ್ತಾರೆ, ಪ್ರೊಡಕ್ಷನ್ ವ್ಯಾಲ್ಯೂಸಿಂದ ಹಿಡಿದು ಎಲ್ಲದರಲ್ಲೂ ಅಂದರೆ ಒಂದು ಸ್ಟೆಪ್ ಹೈಯರ್ ಥರನೇ ಇದು ಅನ್ನಿಸ್ತಾ ಇದೆ ಕಂಪೇರ್ಡ್ ಟು ರೋನಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಈ ಒಂದು ಟೀಸರ್ ಈಸ್ ವೆರಿ ಇಂಪ್ರೆಸಿವ್. ಅಂದರೆ ನಿಮ್ಮನ್ನು ಬೇರೆ ಬೇರೆ ಶೇಡ್ಸಲ್ಲಿ ನೋಡ್ತಿದ್ದೀವಿ ಅದರಲ್ಲಿ ಟೀಸರಲ್ಲಿ. ಮತ್ತೇನೋ ಏನು ಆಸ್ಪೈರಿಂಗ್, ನೀವು ಏನು ಎಕ್ಸಾಕ್ಟ್ಲಿ ಏನು ಆಗಕ್ಕೆ ಹೊರಟಿರೋದು ಈ ಸಿನಿಮಾದಲ್ಲಿ? ಆಸ್ಪೈರಿಂಗ್ ಜಾಕಿ ಆಗಕ್ಕೆ ಹೊರಟಿದ್ದೀರಾ ಅಥವಾ ವಾಟ್ ಇಸ್ ಇಟ್ ಎಕ್ಸಾಕ್ಟ್ಲಿ? ಡಬಲ್ ರೋಲ್ ಇದೆ, ನಿಮ್ಗೆ ಟೀಸರ್ ಗೊತ್ತಾಗಿದೆ. ಸೊ ಅದ್ರಲ್ಲಿ ಒಬ್ಬ ಜಾಕಿ ಆಗಕ್ಕೆ ಹೊರಟಿರ್ತಾನೆ, ಒಬ್ಬ ಬುಕಿ ಆಗಕ್ಕೆ ಹೊರಟಿರ್ತಾನೆ. ಸೊ ಅವರಿಬ್ರು ಒಂದು ಜರ್ನಿ ಇದೆ. ಆ ಜರ್ನಿ ಹೇಗೆ ಕೊಲೈಡ್ ಆಗುತ್ತೆ, ಕೊಲೈಡ್ ಆದ್ಮೇಲೆ ಹೇಗೆ ಟ್ರಾವೆಲ್ ಆಗುತ್ತೆ ಅಂತ. ಬಟ್ ಬೇಸಿಕ್ಲಿ ನಾವೆಲ್ಲ ಓಕೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಸಿನಿಮಾ ಇದರಲ್ಲಿ ವಿ ವರ್ ಲುಕಿಂಗ್ ಫಾರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಒಂದು ಸ್ಟೋರಿ ಲೈನ್ ಆಗಲಿ ಅಥವಾ ಕ್ಯಾರೆಕ್ಟರ್ ಆಗಲಿ ಅದನ್ನು ಹುಡುಕ್ತಾ ಇರಬೇಕಾದ್ರೆ ಇದು ಒಂದು ತುಂಬ ಡಿಫ್ರೆಂಟ್ ಆಗಿ ಅನ್ನಿಸ್ತು. ಬಿಕಾಸ್ ಇಷ್ಟು ಡೀಟೇಲ್ಡ್ ಆಗಿ ಇಷ್ಟು ಒಳಗಡೆಯಿಂದ ರೇಸ್ ಕೋರ್ಸ್ ಬಗ್ಗೆ ಎಲ್ಲೂ ಇರಲಿಲ್ಲ. ಸೊ ಆ ಒಂದು ಸ್ಟೋರಿ ಇದೆ. ಓಕೆ, ಸೊ ನೀ ರಿಯಲ್ ಲೈಫಲ್ಲಿ ಕಿರಣ್ ರಾಜ್ ಅವರು ಲೈಕಂದ್ರೆ ಬುಕ್ಕಿ ಆಗಕ್ಕೆ ಇಷ್ಟಪಡ್ತೀರಾ, ಜಾಕಿ ಆಗಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಟರ್ ಬಿಟ್ಟು ಇನ್ನೇನು ಆಗಕ್ಕೆ ಇಷ್ಟಪಡಲ್ಲ ನಾನು. ಓಕೆ ಓಕೆ, ಅಂದರೆ ರಿಯಲ್ ಲೈಫ್ ಸರ್ಕಮ್ಸ್ಟೆನ್ಸಸ್ ಅಂತ ನೋಡೋದಾದ್ರೆ ಅಂದರೆ ಯು ವಾಂಟ್ ಟು ಡಿಸೈನ್ ಯುವರ್ ಲೈಫ್ ಅಥವಾ ಹೆಂಗೆ? ಜಸ್ಟ್ ಗೋ ವಿತ್ ದ ಫ್ಲೋನ ಹೇಗೆ? ಐ ವಾಂಟ್ ಟು ಡಿಸೈನ್ ಇಟ್. ನೋ, ಗೋ ವಿತ್ ದ ಫ್ಲೋ ಅನ್ನೋದೆಲ್ಲ ಸುಮ್ಮನೆ ಡುಬಾಕ್ ಮಾತುಕೊಳ್ಳೋದು. ಓಕೆ, ಗೋ ವಿತ್ ದ ಫ್ಲೋ ಅನ್ನೋದು ಆದರೆ ಹಿಂಗೆ ಹಳ್ಳಕ್ಕೆ ಹೋಗ್ಬಿಡ್ತೀರಾ ಫ್ಲೋ ಅಲ್ಲಿ. ಸೊ ಕ್ಲಾರಿಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಜೀವನದಲ್ಲಿ. ಸೊ ನೀವು ಏನೇ ಒಂದು ಸ್ಟೆಪ್ ತಗೋಬೇಕು ಅಂದಾಗ ನಿಮಗೆ ನಿಮ್ಮ ಲೈಫ್ ಕ್ಲಾರಿಟಿ ಇಲ್ಲ ಅಂದಾಗ ಡಿಸಿಷನ್ ಮೇಕಿಂಗಲ್ಲಿ ನಾವು ಮಿಸ್ಟೇಕ್ಸ್ ಮಾಡೋದು. ಸೊ ನನಗೆ ಆ ಕ್ಲಾರಿಟಿ ತುಂಬ ಇದೆ. ನಾನು ಈ ಒಂದು ಸ್ಟೇಜ್ ಆದಮೇಲೆ ಎಲ್ಲಿರಬೇಕು ಅಥವಾ ನಾನು ಫೈನಲ್ ಎಲ್ಲಿಗೆ ರೀಚ್ ಆಗಬೇಕು, ನನ್ನ ಲೈಫ್ ಹೇಗಿರಬೇಕು ಅನ್ನೋದು ನನಗೆ ತುಂಬ ಕ್ಲಾರಿಟಿ ಇದೆ. ನಂಗೆ ಅದರಲ್ಲಿ ಯಾವ ಕನ್ಫ್ಯೂಷನ್ನೂ ಇಲ್ಲ. ಸೊ ಪ್ರತಿಯೊಂದು ಹಂತದಲ್ಲೂ ನಾನು ಮಾಡೋ ಪ್ರತಿಯೊಂದು ಕೆಲಸ ಅದಕ್ಕೆ ಸಪೋರ್ಟ್ ಮಾಡೋ ಥರ ಇರುತ್ತೆ ಹೊರತು ನೋಡೋಣ ಅನ್ನೋ ಥರ ಯಾವತ್ತೂ ಹಂಗಿಲ್ಲ. ಬಟ್ ಡೆಸ್ಟಿನಿ ಅಂತ ಒಂದು ಇರುತ್ತಲ್ಲ ಸರ್, ಅಂದರೆ ಕೆಲವರು ಆ್ಯಕ್ಚುಲಿ ವಿಧಿ ಆಟ ಅದು ಇದು ಅಂತೆಲ್ಲ ಹೇಳೋದು ಕೇಳಿರ್ತೀವಿ ನಾವು. ಆ್ಯಕ್ಚುಲಿ ಯಾವುದು ನಮ್ಮ ಕೈಲಿರಲ್ಲ, ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ ಅಂತೆಲ್ಲ. ಸೊ ಆ ಥರದ್ದು ಸ್ಟೇಟ್ಮೆಂಟ್ಗಳಲ್ಲಿ ಬಿಲೀವ್ ಯಾವುದು ನಮ್ಮ ಕೈಲಿ ಇರಲ್ಲ, ಬಟ್ ಪ್ರಯತ್ನ ಒಂದು ನಮ್ಮ ಕೈಲೇ ಇದೆ ಅಲ್ವಾ, ಪ್ರಯತ್ನ ನಾವು ಒಂದು ಮಾಡೋಣ ಅನ್ನೋದು ನಾನು ನಂಬ್ತೀನಿ ಅಷ್ಟೇ. ಓಕೆ, ಸೊ ಜಾಕಿ 42 ಸೇಮ್ ಟೀಮ್ ಆ್ಯಕ್ಚುಲಿ ಗುರುತೇಜ್ ಶೆಟ್ಟಿ ಅವರೇ ನಿರ್ದೇಶನ ಮಾಡ್ತಾ ಇದ್ದಾರೆ. ಲೈಕ್ ಆಫ್ಟರ್ ರೋನಿ ಸರ್, ಫ್ರ್ಯಾಂಕ್ ಆಗಿ ನೀವು ಮಾತಾಡ್ತೀರ, ಅದಕ್ಕೋಸ್ಕರ ನಾನು ಕೇಳ್ತೀನಿ, ರೋನಿ ಆದಮೇಲೆ ಲೈಕ್ ಮತ್ತೆ ಅದೇ ತಂಡದ ಜೊತೆಗೆ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು? ಈವನ್ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಕೂಡ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಅಂದರೆ ತುಂಬ ದೊಡ್ಡದಾಗೇನು ಸಿನಿಮಾ ಅಂದರೆ ರಿಸೀವ್ ಆಗಲಿಲ್ಲ ಹೇಳಬೇಕು ಅಂತಂದರೆ, ಬಟ್ ಸ್ಟಿಲ್ ಅದೇ ಟೀಮ್ ಒಟ್ಟಾಗಿರೋದಕ್ಕೆ ಕಾರಣ ಒಂದು ವೇವ್ ಲೆಂತ್ ಮ್ಯಾಚ್ ಆಗಬೇಕು ಒಂದು ಟೀಮ್ ವರ್ಕ್ಗೆ. ಆಮೇಲೆ ಆ ಒಂದು ವೇವ್ ಲೆಂತ್ ಏನು ಕ್ಯಾರಿ ಆಗಿದೆ ಅದು ಸೆಟ್ ಆಗೋಗಿದೆ ಈಗ. ಸೊ ಆ ಒಂದು ಈಗ ಒಂದು ಹೊಸ ಟೀಮ್ ಮಾಡ್ಕೊಂಡಾಗ ಮತ್ತೆ ಎಲ್ಲರನ್ನೂ ಆ ಒಂದು ಮೈಂಡ್ ಸೆಟ್ಟಿಗೆ ತರೋದು ತುಂಬ ಕಷ್ಟ. ಅಷ್ಟು ಟೈಮ್ ಇಲ್ಲ ಇಲ್ಲಿ. ಲೈಕ್ ಲೈಫ್ ಇಸ್ ಸೋ ಕಾಂಪಿಟೇಟಿವ್. ಸೊ ಒಂದು ಟೀಮ್ ಸೆಟ್ ಆದಾಗ ಜೊತೆಲೆ ಬೆಳೆಯೋಣ ಅಂತ ಒಂದು ಹಠ ಇದೆ ಗೊತ್ತಾ, ಆ ಒಂದು ಜರ್ನಿಲಿ ಹೋಗ್ತಾ ಇದೀವಿ ಅಷ್ಟೇ. ಆಮೇಲೆ ಇಲ್ಲಿ ಎವ್ರಿ ಒನ್ ಇಸ್ ಇನ್ ವೆರಿ ರಿಸೀವಿಂಗ್ ಮ್ಯಾನರ್. ಪ್ರತಿಯೊಬ್ಬರು ಇಲ್ಲಿ ಈಗೋ ಕ್ಲಾಶಸ್ ಇಲ್ಲ. ಇಲ್ಲಿ ಈಗ ನನ್ಗೇನೋ ಒಂದು ಐಡಿಯಾ ಬಂದಾಗ ನಾನು ಡೈರೆಕ್ಟರ್ ಸರ್ಗೆ ಹೇಳಿದಾಗ ಅವ್ರು ಅಷ್ಟೇ ಪಾಸಿಟಿವ್ ಆಗಿ ಅದನ್ನು ರಿಸೀವ್ ಮಾಡ್ತಾರೆ. ಇಫ್ ಇನ್ ಕೇಸ್ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದ್ರೂ ಯಾಕೆ ಇಷ್ಟ ಆಗಲ್ಲ ಅನ್ನೋದನ್ನ ನನ್ಗೆ ಹೇಳ್ತಾರೆ. ಅಥವಾ ಯಾರೇ ಆಗಿ ನಾನು ಅಂತ ಅಲ್ಲ, ಈವನ್ ಲೈಟ್ ಹುಡುಗ ಬಂದ್ಬಿಟ್ಟು ಇದೊಂದು ಚೆನ್ನಾಗಿರುತ್ತೆ ಅಂತ ಅಂದಾಗ ಇಫ್ ಇನ್ ಕೇಸ್ ಇಟ್ಸ್ ಜೆನ್ವಿನ್ಲಿ ಗುಡ್, ಹಿ ರಿಸೀವ್ಸ್ ದ್ಯಾಟ್. ನಾನು ತುಂಬ ಕಡಿಮೆ ನೋಡಿದ್ದೀನಿ ಆ ಥರ. ಓಕೆ, ಆ ಒಂದು ಪಾಯಿಂಟ್ ಆದಮೇಲೆ ನನ್ಕಿಂತ ಗೊತ್ತಾ ಅನ್ನೋದು ಒಂದು ಬಂದ್ಬಿಟ್ಟಿರುತ್ತೆ ತಲೆಗೆ. ಅಂತ ಹೋಗ್ಬಿಟ್ಟು ನೀವು ಏನು ಹೇಳಿದ್ರು ನಿಮ್ಮನ್ನ ಇಗ್ನೋರ್ ಮಾಡ್ತಿರ್ತಾರೆ. ಸೊ ಆ ಒಂದು ಸಿಚುವೇಶನ್ ಇಲ್ಲಿ ಇಲ್ಲ. ಓಕೆ, ಸೊ ಈಗ ಜನ ಒಟ್ಟಿನಲ್ಲಿ ಅದನ್ನ ಯಾವುದು ನೋಡಲ್ಲ, ಅವರು ಎಂಟರ್ಟೈನ್ ಮಾಡ್ತಾ ಅವ್ರಿಗೆ 2 hours ವಾಟ್ ಎವರ್ ಟೈಮಿಂಗ್ಸ್ ಅದು ಮಾತ್ರ ನೋಡ್ತಾರೆ. ಏನು ಬರುತ್ತೆ ಜನಕ್ಕೆ ಅಷ್ಟು ಮಾತ್ರ ನೋಡ್ತಾರೆ. ಸೊ ಅಂದರೆ ಓಕೆ, ಲಾಸ್ಟ್ ಟೈಮ್ ಆಗಿರೋ ಮಿಸ್ಟೇಕ್ಸ್ನ ಇಲ್ಲ ಆಯಿತು ಅಂತ ಅಟ್ಲೀಸ್ಟ್ ನೀವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. ಸೇಮ್ ಟೀಮ್ ಹೌದು, ಬಟ್ ಅಲ್ಲಿ ಎಲ್ಲೂ ಒಂದು ಕಡೆ ಆರೋಗ್ಯನ್ಸ್ ಇರಬಾರ್ದಲ್ವಾ? ಇಲ್ಲ ನಾವು ಚೆನ್ನಾಗೇ ಮಾಡಿದ್ವಿ, ಜನ ನೋಡಲಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಪ್ರತಿಯೊಂದು ನಾನು ಅದೇ ಹೇಳ್ತಿಲ್ವಾ, ನಾನು ನಿಮಗೆ ಆಗಲಿ ಹೇಳಿಲ್ವಾ, ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ನನಗೆ ಲಾಸ್ಟ್ ಆಸ್ಪೆಕ್ಟ್ ಅದು. ಓಕೆ,
ವಾಟ್ ಮ್ಯಾಟರ್ಸ್ ಫಾರ್ ಮೀ ಇಸ್ ದ ಜರ್ನಿ ಆ್ಯಂಡ್ ಹೌ ವೆಲ್ ಐ ಆಮ್ ಟ್ರಾವೆಲಿಂಗ್ ದ್ಯಾಟ್ ಅನ್ನೋದು ನಂಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನಾನು ಇಲ್ಲೇ ಈ ಒಂದು ಅಟ್ಮಾಸ್ಫಿಯರಲ್ಲಿ ಹುಟ್ಟಿ ಬೆಳೆದು ಎಲ್ಲ ಮಾಡೋದಾಗಿದ್ರೆ ನನ್ನ ಮೈಂಡ್ ಸೆಟ್ ಬೇರೆ ಇರ್ತಿತ್ತು, ಥಾಟ್ ಪ್ರೊಸೆಸ್ ಬೇರೆ ಇರ್ತಿತ್ತು. ಬಟ್ ನಾನಿಲ್ಲಿ ಬೇರೆ ಒಂದು ಅಟ್ಮಾಸ್ಫಿಯರಿಂದ ಬಂದಾಗ ಪ್ರತಿ ಒಂದು ಸ್ಟೇಜ್ ನನಗೆ ಲರ್ನಿಂಗ್ ಸ್ಟೆಪ್ ಆಗುತ್ತೆ. ಓಕೆ. ಸೊ ಆಬ್ವಿಯಸ್ಲಿ ಪ್ರತಿ ಒಂದು ಸಿನಿಮಾ ಮಾಡಿದಾಗ್ಲೂ ಒಂದು ಅಪ್ಡೇಟೆಡ್ ವರ್ಷನ್ ಇರುತ್ತೆ. ಆ್ಯಂಡ್ ಹೇಳ್ತಿಲ್ವಾ, ಒಂದು ಸಿನಿಮಾ ಎಸ್ಪೆಷಲಿ ಸಿನಿಮಾ ಅಂತ ಬಂದಾಗ ಒಂದು ಎಕ್ಸಾಕ್ಟ್ ಫಾರ್ಮುಲಾ ಅಂತ ಇಲ್ಲ. ಓಕೆ. ಇಲ್ಲಾಂದರೆ ಹಿಟ್ ಕೊಟ್ಟಿರೋ ಡೈರೆಕ್ಟರ್ ಯಾವತ್ತೂ ಫ್ಲಾಪೇ ಮಾಡ್ತಿರ್ಲಿಲ್ವಲ್ಲ. ಸೊ ಇಟ್ಸ್ ಟೈಮಿಂಗ್ ಆ್ಯಂಡ್ ದ ಟೈಮ್ ಯು ಗಿವ್ ಫಾರ್ ಇಟ್ ಅಷ್ಟೇ. ಸರ್, ಕಿರುತೆರೆ ಅಂತ ಬಂದಾಗ ನೀವು ಲೈಕ್ ಅಂದರೆ ಒಂದು ಸೂಪರ್ ಸ್ಟಾರ್ ಸ್ಥಾನವನ್ನು ಪಡ್ಕೊಂಡಿದ್ದೀರ ಆಲ್ರೆಡಿ. ಜನ ಅದೇ ಥರ ನೋಡ್ತಾರೆ ನಿಮ್ಮನ್ನು. ಅದನ್ನು ಹೊರತುಪಡಿಸಿ ಯಾಕೆಂದರೆ ಈ ಥರ ಹಿರಿತೆರೆಯಲ್ಲಿ ತುಂಬ ದೊಡ್ಡದಾಗಿ ಏನಾದರೂ ಒಂದು ಮಾಡಬೇಕು. ನೀವೇ ಹೇಳಿದ್ರಿ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಸಕ್ಸಸ್ ಅಂತ, ಸಿನಿಮಾದಲ್ಲಿ ಹೆಂಗೆ ಸಕ್ಸಸ್ ಅಂತ. ಬಟ್ ಸ್ಟಿಲ್ ಕ್ರ್ಯಾಕ್ ಮಾಡಿದವ್ರು ಈಗ ಇದ್ದಾರೆ ಆಲ್ರೆಡಿ. ಸಿನ್ಸ್ ನೀವು ಕೂಡ ಒಬ್ಬ ಸಿನಿಮಾ ಲೈಕ್ ಅಂದರೆ ಸ್ಯಾಂಡಲ್ವುಡ್ ಹೀರೋ ಆಗಿರೋದ್ರಿಂದ ಗೆದ್ದಿರೋರು ಸಿನಿಮಾಗಳು ಅಥವಾ ಗೆದ್ದಿರುವ ತಂಡ ಏನು ಮಾಡಿತ್ತು ಅದನ್ನು ನೀವು ಯಾವತ್ತಾದ್ರೂ ಲೈಕ್ ಅಂದರೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಹೋಗಿದ್ದೀರಾ? ಏನಿರ್ಬೋದು ಆ್ಯಕ್ಚುಲಿ ಆ ಗೆಲುವಿಗೆ ಏನು ಕಾರಣ ಇರ್ಬೋದು, ಏನು ಕೆಲಸ ಮಾಡಿರ್ಬೋದು ಅವ್ರು ಅದ್ರ ಹಿಂದೆ ಅದೆಲ್ಲ? ಹಾಂ, ಆಬ್ವಿಯಸ್ಲಿ ಆ ಒಂದು ಸರ್ವೆ, ಆ ಒಂದು ಅಬ್ಸರ್ವೇಷನ್ ಅದೆಲ್ಲ ಇದ್ದೇ ಇರುತ್ತೆ. ಆ್ಯಂಡ್ ಎವ್ರಿ ಒನ್ ಹ್ಯಾವ್ ದೇರ್ ಓನ್ ಟ್ರಾವೆಲ್. ಈಗ ನೀವು 10 ಜನ ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ 10 ಜನ ಒಂದೇ ರೂಟಲ್ಲಿ ಸಕ್ಸಸ್ ಆಗಿಲ್ಲ. ಎವ್ರಿ ಒನ್ ಹ್ಯಾವ್ ದೇರ್ ಓನ್ ಯುನೀಕ್ ವೇ. ಸೊ ನಾನು ಕ್ರ್ಯಾಕ್ ಮಾಡಬೇಕಾಗಿರೋದು ಬೇರೆ ಬೇರೆ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ ಅಲ್ಲ, ವಾಟ್ ಈಸ್ ಯುನೀಕ್ ಇನ್ ಮೀ. ಸೊ ನನ್ನ ಯುನೀಕ್ ಒಂದು ಪ್ಯಾಟರ್ನ್ ನಾನು ಮಾಡ್ಕೋಬೇಕು. ಸೊ ನಾನು ಅದನ್ನು ಕ್ರ್ಯಾಕ್ ಮಾಡ್ತಾ ಇದ್ದೀನಿ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಸರ್, ಇನ್ನು ಈಗ ಒಂದು ಜರ್ನಿ ಈಗ ಮಾಡ್ತಾ ಇದ್ದೀರಾ ನೀವು. ಬಟ್ ಈಗ ವಾಟ್ ಈಸ್ ಯುವರ್ ಡೆಸ್ಟಿನಿ ಅಂತ ಕೇಳುವಾಗ ನೀವು ಹೇಳಿದ್ರಿ ನಾನು ಜರ್ನಿ ಬಗ್ಗೆ ಮಾತ್ರ ಲೈಕ್ ಅಂದರೆ ಫೋಕಸ್ ಮಾಡ್ತೀನಿ, ರಿಸಲ್ಟ್ ಬಗ್ಗೆ ಎಲ್ಲ ನಂಗೆ ಬೇಕಾಗಿಲ್ಲ ಅಂತ. ಮತ್ತು ಅದ್ರ ಜೊತೆಗೆ ಅದು ಇನ್ನೊಂದು ಕೂಡ ಹೇಳಿದ್ರಿ, ನಾನು ಡಿಸೈನ್ ಮೈ ಲೈಫ್ ಅಂತ. ನೀವು ವಾಟ್ ಈಸ್ ಯುವರ್ ಲೈಕ್ ಫೈನಲ್ ಟಾರ್ಗೆಟ್? ಏನು ಲಕ್ಷ್ಯ ನಿಮ್ದು ಆ್ಯಕ್ಚುಲಿ? ಏನಾಗಿ ಗುರುತಿಸ್ಕೊಳ್ಬೇಕು ಅಂತ ಇದೆ ನಿಮ್ಮ ತಲೆಯಲ್ಲಿ? ನೀವು ಯಾವುದೇ ಕೆಲಸ ಮಾಡಿದ್ರು ಅದರದ್ದು ಒಂದು ಟಾಪ್ ಪೊಸಿಷನ್ ಅಂತ ಇರುತ್ತಲ್ಲ. ಸೊ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಇದ್ರ ಟಾಪ್ ಪೊಸಿಷನಲ್ಲಿ ಇರಬೇಕು ಅಂತ. ಅದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತೀನಿ, ಅದಕ್ಕೆ ಏನೇನು ಕಷ್ಟಪಡಬೇಕು ಅದನ್ನು ಮಾಡ್ತೀನಿ. ಬಟ್ ಎಂಡ್ ಆಫ್ ದ ಡೇ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್, ಐ ವಾಂಟ್ ಟು ಸಿ ದ್ಯಾಟ್ ಪೊಸಿಷನ್, ಐ ವಾಂಟ್ ಟು ಫೀಲ್ ದ್ಯಾಟ್ ಪೊಸಿಷನ್, ಐ ವಾಂಟ್ ಟು ಬಿ ದ ನಂಬರ್ 1 ಆ್ಯಕ್ಟರ್. ಓಕೆ. ಸರ್, ಈಗ ಜಾಕಿ 42 2 ಪಾತ್ರ ಇದೆ. ನಿಮ್ಮ ರಿಯಲ್ ಲೈಫಿಗೆ ಜಾಸ್ತಿ ಹತ್ತಿರ ಆಗೋದು ಯಾವ ಪಾತ್ರ? ಇದರಲ್ಲಿ ಅಣ್ಣನ ಕ್ಯಾರೆಕ್ಟರ್ ಭರತ್ ಅಂತ ಏನಿದೆಯಲ್ಲ ಅದು ತುಂಬಾ ರಿಯಾಲಿಟಿಗಿದೆ. ಒಂದು ತುಂಬಾ ಪ್ರಾಕ್ಟಿಕಲ್ ಕ್ಯಾರೆಕ್ಟರ್ ಇದೆ ಇದರಲ್ಲಿ. ಬುಕ್ಕಿನ ಅದೊಂದು ತುಂಬಾ ಪ್ರಾಕ್ಟಿಕಾಲಿಟಿ ಇದೆ ಲೈಫಲ್ಲಿ. ಸಂಬಂಧಿಕರು ಅವ್ರ ಸತ್ಯ ಎಲ್ಲ ಗೊತ್ತಿದೆ ಅವನಿಗೆ. ಸೊ ಅದೊಂದು ತುಂಬಾ ರಿಲೇಟ್ ಆಗುತ್ತೆ. ಓಕೆ. ಸರ್, ಈಗ ಇಂಡಸ್ಟ್ರಿಯಲ್ಲಿ ಒಂದು ಪ್ಯಾಟ್ರನ್ ನೀವು ನೋಡಿರ್ಬೋದು. ಈಗ ಜಾನ್ವರಿ ಟು ಲಾಸ್ಟ್ ಇಯರ್ ಕೂಡ ಅಷ್ಟೇ, ಈ ವರ್ಷ ಕೂಡ ಅಷ್ಟೇ, ಜಾನ್ ಟು ಆಲ್ಮೋಸ್ಟ್ ಜುಲೈ ತನಕ ಯಾವ ಫಿಲ್ಮ್ಸು ಹಿಟ್ಟೇ ಆಗಿಲ್ಲ. ಲೈಕ್ ಆಫ್ಟರ್ ಜುಲೈ ಅಂದರೆ ಕೆಲವು ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಬಂತು. ಅದಾದಮೇಲೆ ಅದು ಸ್ವಲ್ಪ ಸೌಂಡ್ ಮಾಡಿದ್ವು. ಮತ್ತು ಅಷ್ಟೇ ಡಿಸೆಂಬರ್ ಆಗುವಾಗ ಒಂದು ಮಾರ್ಕ್ ಏನೋ ಬಂತು, ಅಲ್ಲಿಗೆ ಮ್ಯಾಕ್ಸ್ ಬಂತು, ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಅದ್ರ ಹಿಂದಿನ ವರ್ಷ ಕೂಡ ಆ್ಯಕ್ಚುಲಿ ಕಾಟೇರ ಬಂತು ಡಿಸೆಂಬರಲ್ಲಿ, ಅಲ್ಲಿಗೆ ಆಯಿತು. ಈಗ ನೋಡಿ ಮತ್ತೆ ಅಗೇನ್ ಡಿಸೆಂಬರಲ್ಲಿ 3 ದೊಡ್ಡ ಸಿನಿಮಾ ಬರ್ತಾ ಇದೆ, 45, ಡೆವಿಲ್ ಆ್ಯಂಡ್ ಮಾರ್ಕ್. ಅಂದರೆ ಹೆಂಗಾಗುತ್ತೆ ಅಂತಂದರೆ ಓಕೆ, ನೆಕ್ಸ್ಟ್ ಇವಾಗ ಜನವರಿಯಿಂದ ಹೊಸಬ್ರು ಶುರುವಾಗುತ್ತೆ ಸಿನಿಮಾ. ಈಗೆಲ್ಲ ಫುಲ್ ಸ್ಟಾಕ್ ಇಟ್ಕೊಂಡಿರ್ತಾರೆ, ಆಮೇಲೆ ಅಲ್ಲಿ ರಿಲೀಸೇ ಆಗಲ್ಲ ನೆಕ್ಸ್ಟ್ ಇಯರಲ್ಲಿ. ಹೊಸಬ್ರು ನೋಡೋಕ್ಕೆ ಬರ್ತಾ ಇಲ್ಲ. ಈಗಂತೂ ನೀವು ನೋಡಿರ್ತೀರ ಹೊಸಬ್ರು ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ರು. ಇನ್ಫ್ಯಾಕ್ಟ್ ಚಂದನ್ ಅವ್ರದ್ದು ಫ್ಲರ್ಟ್ ಇರ್ಬೋದು, ವೆರಿ ಗುಡ್ ಸಿನಿಮಾ ಆ್ಯಕ್ಚುಲಿ. ತುಂಬ ಏನು ಅಂತ ತೆಗೆದಾಕೋ ಸಿನಿಮಾ ಅಂತಲ್ಲ. ಇವನ್ ಅನೀಶ್ ತೇಜೇಶ್ವರ ಪಾಪ ಅವರು ಲವ್ OTP ಮಾಡಿದ್ರು. ಇಟ್ ವಾಸ್ ಆಲ್ ಗುಡ್ ಡೀಸೆಂಟ್ ಸಿನಿಮಾ ಆ್ಯಕ್ಚುಲಿ. ನೋಡೋಕ್ಕಾಗಲ್ಲಪ್ಪ ಅನ್ನೋ ಥರ ಆಗಿರಲಿಲ್ಲ. ಈ ಟ್ರೆಂಡ್ ಬಗ್ಗೆ ಏನು ಹೇಳ್ತಾರೆ ಅಂದರೆ ಸೂಪರ್ ಸ್ಟಾರ್ ಸಿನಿಮಾ ಮಾತ್ರ ಅವರು ನೋಡೋಕೆ ಬರ್ತಾರಷ್ಟೇ, ಬೇರೆದು ನೋಡೋಕ್ಕೆ ರೆಡಿ ಇಲ್ಲ. ಏನು ಹೇಳ್ತೀರಿ ಅದ್ರ ಬಗ್ಗೆ ಅಂತ? ಅಂದರೆ ನನಗನ್ಸುತ್ತೆ ಸಮಸ್ಯೆ ಎಲ್ಲ ಕಡೆ ಇದೆ. ಬಟ್ ಐ ಫೋಕಸ್ ಮೋರ್ ಆನ್ ಜಸ್ಟ್ ಕೀಪ್ ವರ್ಕಿಂಗ್. ಆಗುತ್ತೆ, ಹೇಗೋ ಅದಾಗುತ್ತೆ. ಸೊ ಅದು ಪ್ರಾಬ್ಲಮ್ಸ್ ಇದ್ದೇ ಇದೆ. ಬಟ್ ನಾನು ಹೇಳ್ತಿಲ್ಲ, ನಾನು ಜಸ್ಟ್ ಜರ್ನಿ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಡೂಯಿಂಗ್ ಮೈ ವರ್ಕ್, ಇಟ್ ವಿಲ್ ಹ್ಯಾಪನ್ ಅಂತ ಒಂದು ಬಿಲೀಫ್ ಇದೆ. ಬಿಕಾಸ್ ಅರ್ಧ ಪ್ರಪಂಚ ನಡೆಯೋದೇ ಒಂದು ಬಿಲೀಫ್ ಸಿಸ್ಟಮಲ್ಲಿ ಅಲ್ವಾ. ಸೊ ಆ ಬಿಲೀಫಲ್ಲಿ ಬೇರೆ ಯಾವುದೋ ಜಸ್ಟ್ ಅಂದರೆ ಹೌ ಟು ಕ್ರ್ಯಾಕ್ ದಿಸ್ ಆ ಥರ ಏನಾದ್ರು. ಬಿಕಾಸ್ ಈ ಸೂಫ್ರಮ್ಸು ಅದನ್ನು ಕ್ರ್ಯಾಕ್ ಮಾಡಿದೆ ಆ್ಯಕ್ಚುಲಿ. ನಾವು ಯಾರೂ ಊಹೆನೇ ಮಾಡಿರಲಿಲ್ಲ. ಜಸ್ಟ್ ಒಂದು ಪ್ರೆಸ್ ಮೀಟ್ ಅಷ್ಟೇ ಮಾಡಿದ್ದವರು, ಅದು ಏನೂ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರದ್ದೊಂದು ಸ್ಟ್ರಾಟಜಿ ಇತ್ತು, ಪ್ರೀಮಿಯರ್ ಶೋಸ್ ಮಾಡಿದ್ರು, ಅದರಿಂದ ಇದಾಯ್ತು ಅಷ್ಟೇ. ಬಟ್ ಅದನ್ನ ಬ್ರೇಕ್ ಮಾಡ್ತು ಆ ಪ್ಯಾಟರ್ನ್. ಏನೋ ಸೂಪರ್ ಸ್ಟಾರ್ಸ್ ಮಾತ್ರ ನೋಡಿ. ನಾನು ಮೇ ಬಿ ಇಫ್ ಇನ್ ಕೇಸ್ ಇದ್ರ ರಿಸಲ್ಟ್ ಅಲ್ಲಿ ಅದನ್ನ ಕ್ರ್ಯಾಕ್ ಮಾಡಿದಾಗ ಐ ಕ್ಯಾನ್ ಆನ್ಸರ್ ದಿಸ್ ಇನ್ ಅ ಬೆಟರ್ ವೇ ಅಂತ ಅನ್ಸುತ್ತೆ. ಈಗ ನನ್ನ ಅಸಂಪ್ಷನ್ ಅಲ್ಲಿ ಒಂದು ಪಾಯಿಂಟ್ ಹೇಳೋದಕ್ಕಿಂತ ಇಫ್ ಐ ಕ್ರ್ಯಾಕ್ ದಟ್ ಐ ಕ್ಯಾನ್ ಟೆಲ್ ಇಟ್ ಇನ್ ಎ ಕ್ಲಿಯರ್ ವೇ. ಓಕೆ ಸರ್, ಇನ್ನು ಇವಾಗ ಜಾಕಿ ಲೈಕ್ 42 ಇನ್ನು ಎಷ್ಟು ಟೈಮ್ ಆಗುತ್ತೆ ಶೂಟಿಂಗ್ ಎಲ್ಲ ಮುಗಿಲಿಕ್ಕೆ? ಲಾಸ್ಟ್ ಡೇ ಇವತ್ತು. ಸೊ ಅದು ಮುಗ್ದು ಲೈಕ್ ಅಂದ್ರೆ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಹೋಗ್ತೀವಿ ಅಂಡ್ ನಮಗೆ ಫೈನಲ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ರೆಡಿ ಆದ ತಕ್ಷಣ ವಿ ವಿಲ್ ಅನೌನ್ಸ್ ಅ ಡೇಟ್. ಓಕೆ ಸರ್, ನಿಮ್ಮ ಕರಿಯರಲ್ಲಿ ರೋನಿ ವಾಸ್ ಲೈಕ್ ಹೈಯೆಸ್ಟ್
ಲೈಕ್ ಬಜೆಟ್ ಸಿನಿಮಾ ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ. ಅದಾದಮೇಲೆ ಅದನ್ನು ಮೀರಿಸಿದೆಯಾ ಇದು ಬಜೆಟ್ ವೈಸ್ ಹೇಗೆ ಅಂತ? ಹಾ, ಇವತ್ತು ಸಂಜೆ ಎಲ್ಲ ಮುಗಿದ ಮೇಲೆ ಲೆಕ್ಕಾಚಾರ ಆಗ್ತಾರಲ್ಲ ಗೊತ್ತಾಗುತ್ತೆ. ಬಟ್ ಆಗಿದೆ, ಬಿಕಾಸ್ ದೊಡ್ಡ ಸ್ಕೇಲಲ್ಲೇ ಇದೆ. ಆ್ಯಂಡ್ ನೀವು ಟೀಸರಲ್ಲೂ ನೋಡಿರ್ತೀರ. ಸೊ ಯಾ, ಹೈ ಸ್ಕೇಲ್ ಅಂತೂ ಇದೆ. ಬಿಕಾಸ್ ಕೆಲವೊಂದು ಸ್ಟೋರಿ ಇಟ್ ನೀಡ್ಸ್ ಬಜೆಟ್. ಹೌದು. ನೀವು ಆ ಸ್ಟೋರಿನ ಕನ್ವಿನ್ಸಿಂಗ್ ಆಗಿ ಹೇಳಿಲ್ಲ ಅಂದರೆ ಸ್ಟೋರಿ ಹೇಳಿನ ಪ್ರಯೋಜನ ಇಲ್ಲ. ಸೊ ಆ ಒಂದು ಇದರಲ್ಲಿ ಯಾ ತುಂಬ ಮಾಡಿದ್ದೀವಿ. ಸರ್, ಕೊಲಾಬ್ರೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಇಂಡಸ್ಟ್ರಿ ಬೆಳೆಯೋದಕ್ಕೆ. ಸೊ ನೀವು ಯಾವ ಥರದ ಕೊಲಾಬ್ರೇಷನ್ ನಿಮಗೆ ಯು ಆರ್ ಅಪ್ ಟು? ಯಾವ್ದಾದ್ರು ಆಫರ್ಸ್ ಬಂದಿದೆಯಾ ಈಗ? ಲೈಕ್ ನಾಟ್ ಓನ್ಲಿ ಲೈಕ್ ಅಂದರೆ ಪ್ರೊಡಕ್ಷನಿಂದ ಯಾವುದೋ ಒಂದು ಕೊಲಾಬ್ರೇಷನ್ ಬಂದಿರೋಂಥದ್ದು ಅಥವಾ ಬೇರೆ ಹೀರೋ ಜೊತೆಗೆ ಏನೋ ಕೊಲಾಬ್ರೇಷನ್ ಬಂದಿರೋದು, ಆ ಥರದ್ದೆಲ್ಲ ಆಫರ್ಸ್ ಏನಾದ್ರು ಬಂದಿದೆ ನಿಮಗೆ? ಹೌ ಓಪನ್ ಯು ಆರ್ ಫಾರ್ ಆಲ್ ದೋಸ್ ಆಫರ್ಸ್ ಅಂತ? ನಾನು ಈಗ ಸದ್ಯಕ್ಕೆ ಈ ಒಂದು ಪ್ರಾಜೆಕ್ಟ್ ಬಿಟ್ಟು ನಾನು ಬೇರೆ ಯಾವುದಕ್ಕೂ ಅಷ್ಟು ಥರನೇ ಕೆಡ್ಸ್ಕೊತಾ ಇಲ್ಲ. ಆ್ಯಂಡ್ ಯಾವುದ್ರ ಬಗ್ಗೆ ಅಷ್ಟು ಇನ್ನೂ ಯೋಚನೆ ಮಾಡಿಲ್ಲ. ಲೈಕ್ ಐ ಗೋ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ. ಸೊ ಮೈ ಕಂಪ್ಲೀಟ್ ಫೋಕಸ್ ಇಸ್ ನಾವು ಜಾಕಿ. ಲೆಟ್ಸ್ ಸಿ ಮುಂದೆ ಹೋಗ್ತಾ ಹೋಗ್ತಾ ಹೌ ಇಟ್ ಡೆವಲಪ್ಸ್ ಆ್ಯಂಡ್ ಹೌ ದ ಜರ್ನಿ ಗೋಸ್ ಆನ್. ಓಕೆ. ಸೊ ಅದ್ರ ಮೇಲೆ ಐ ಡಿಸೈಡ್. ಸರ್, ಸಿನಿಮಾದ ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ ರಿತಿಕಾ ಶ್ರೀನಿವಾಸ್ ಅವರು ಇದ್ದಾರೆ. ಹೌದು, ದೀಪಕ್ ರಾಯ್ ಅವರು ಇದ್ದಾರೆ. ಸೊ ತುಂಬ ಆರ್ಟಿಸ್ಟ್ ಇದ್ದಾರೆ. ಅವ್ರನ್ನ ಈಗ ನೆಕ್ಸ್ಟ್ ಬರೋ ಒಂದಷ್ಟು ನಾವು ಏನು ಬಿಡ್ತೀವಲ್ಲ ಅದರಲ್ಲಿ ನಾವು ಒಬ್ಬೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಸರ್, ಆ್ಯಕ್ಚುಲಿ ಲಾಸ್ಟ್ ಡೇ ಶೂಟ್ ಅಂತ ಹೇಳಿದ್ರೆ, ಸೊ ಓವರ್ ಆಲ್ ನಿಮಗೆ ಒಂದು ತಲೆಯಲ್ಲಿ ಇರುತ್ತೆ ಹಿಂಗೆ ಬಂದಿದೆ ಸಿನಿಮಾ ಏನು ಅಂತ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಿಂದ ಜನಗಳು? ಸೊ ನಾನು ರಶಸ್ ನೋಡಿದ್ದೀನಿ. ಇಟ್ಸ್ ಕಂಪ್ಲೀಟ್ಲಿ ಹುಡುಗರು ಅವ್ರ ಲೈಫಲ್ಲಿ ಹೇಗಿರಬೇಕು, ಏನು ಸಿಗಬೇಕು ಅಂತ ಏನು ಇರ್ತಾರಲ್ಲ ಅವ್ರಿಗಂತೂ ಫುಲ್ ಮೀಲ್ಸ್ ಇದೆ. ಅದಂತೂ ಐ ಕ್ಯಾನ್ ಸೇ ಇಟ್ಸ್ ಲೈಕ್ ಬಾಯ್ಸ್ ಕಾಂಟೆಂಟ್ ಅನ್ಬೋದು. ಓಕೆ. ಇದರಲ್ಲಿ ಬರೋವಂಥದ್ದು ಎಲ್ಲನೂ. ಸೊ ಫೈನಲ್ ಆಗಿ ಸರ್, ಓವರ್ ಆಲ್ ನಿಮ್ಮ ಜರ್ನಿ ತುಂಬ ಇನ್ಸ್ಪೈರಿಂಗ್. ಫಸ್ಟಿಂದ ನಾವು ಮಾತಾಡ್ತಾನೆ ಬಂದಿದ್ದೀವಿ ಎಲ್ಲ ವಿಷಯದಲ್ಲೂ ಕೂಡ. ತುಂಬ ವಿಷಯಗಳಿಗೆ ನನಗೂ ನೀವು ಸಜೆಷನ್ ಎಲ್ಲ ಕೊಟ್ಟಿದ್ದೀರಾ ಇನ್ಫ್ಯಾಕ್ಟ್. ಸೊ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಜಾಕಿ 42 ಸಿನಿಮಾಯಿಂದ? ಪ್ಲಸ್ ಈ ಕನ್ನಡ ಜರ್ನಿ ಬಗ್ಗೆ ಆಗಿರ್ಬೋದು, ಓವರ್ ಆಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರು ತೋರಿಸ್ತಾ ಇರುವಂತಹ ಸಪೋರ್ಟಿಗೆ? ಅಂದರೆ ಜನರಲ್ ಆಗಿ ಇಫ್ ಇನ್ ಕೇಸ್ ಐ ನೀಡ್ ಟು ಟೆಲ್ ಸಮಥಿಂಗ್ ಅಂತಂದರೆ, ನಿಮ್ಮನ್ನು ನಿಮ್ಮತನನ ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರನೂ ಬಿಟ್ಕೊಡ್ಬೇಡಿ. ಏನಕ್ಕೆಂದರೆ ಎಲ್ಲ ಹೋದ್ಮೇಲೆ ಕೊನೆಗೆ ಉಳ್ಕೊಳ್ಳೋದೇ ನಿಮ್ಮತನ. ನೀವು ಅದನ್ನೇನಾದರೂ ಕಳ್ಕೊಬಿಟ್ರಿ ಅಂದರೆ ಅದಕ್ಕಿಂತ ದೊಡ್ಡ ಫೇಲಿಯರ್ ಇನ್ಯಾವುದೂ ಅಲ್ಲ ಲೈಫಲ್ಲಿ. ಯಾವುದೇ ಸಿಚುವೇಶನ್ ಬರಲಿ ಅದು ಡೌನ್ಫಾಲ್ ಅಂತ ಯಾವತ್ತೂ ಅನ್ಕೋಬೇಡಿ. ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕೆ ನಾಳೆ ನಾಡಿದ್ದು ಅಲ್ಲ, ನೀವು ಯಾವತ್ತು ರಿಯಲೈಸೇಷನ್ ನಿಮ್ಗೆ ಆಗುತ್ತೋ ಅವತ್ತೇ ಅಂತ ಅನ್ಕೋಬೇಡಿ. ಯು ಆರ್ ನೆವರ್ ಲೇಟ್ ಟು ಸ್ಟಾರ್ಟ್. ಅದೊಂದು ಸತ್ಯ ಗೊತ್ತಿದ್ರೆ ಯು ಕ್ಯಾನ್ ಹ್ಯಾವ್ ಅ ಹ್ಯಾಪಿ ಲೈಫ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.